ಸರ್ ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತ. ನಮ್ಮೂರು ಸುಣದಳ್ಳಿ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಾನೀಗ 1 ವರ್ಷದಿಂದ ಕುರಿ ಸಾಕಾಣಿಕೆ ಶುರು ಮಾಡಿದ್ದೀನಿ. ಅಂದರೆ 1 ವರ್ಷ ಅಂದರೆ ಅದರಲ್ಲಿ 4-5 ತಿಂಗಳು ನಾನು ಅಬ್ಸರ್ವ್ ಮಾಡಿದ್ದೀನಿ ಬೇರೆ ಬೇರೆ ಕಡೆ. ಆಮೇಲೆ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಆಮೇಲೆ ನಾನು ಕುರಿ ಸಾಕಾಣಿಕೆ ಈಗ 6 ತಿಂಗಳಿಂದ ಕಂಟಿನ್ಯೂ ಶುರು ಮಾಡಿದ್ದೀನಿ. ಸರ್, ನಿಮ್ಮ ಶೆಡ್ಡು ಡಿಫ್ರೆಂಟ್ ಆಗಿದೆ. ಈ ಥರ ಡಿಫ್ರೆಂಟ್ ಆಗಿರೋ ಶೆಡ್ ಮಾಡಬೇಕಂತ ನಿಮ್ಗೆ ಐಡಿಯಾ ಹೆಂಗೆ ಬಂದಿದ್ದು? ಐಡಿಯಾ ಬಂದಿದ್ದು ಅಂದರೆ ನಾನು ಒಂದು 10ರಿಂದ 15 ಶೆಡ್ಗಳೆಲ್ಲ ನೋಡಿದೆ, ಎಲ್ಲ ರೌಂಡ್ ಹಾಕಿದೆ. ಕೆಲವು ಕಡೆ ಎಲ್ಲ 6 ಫೀಟ್ ಮಾಡಿದ್ರು, ಕೆಲವು ಕಡೆ 8 ಫೀಟ್ ಮಾಡಿದ್ರು ಹೈಟು ಕೆಳಗಡೆ, ಅಂದರೆ ಇಕ್ಕೆ ಬೀಳಕ್ಕೆ ಏನು ಬೇಕೋ ಅದು. ಅವಾಗ ನಾನು ಯೋಚನೆ ಮಾಡಿದೆ, ಈಗ ನಮ್ದು ಸ್ಪೇಸ್ ಬಂದು ಕಡಿಮೆ ಇತ್ತು, ಹೊಲದಲ್ಲಿ ಇರಲಿಲ್ಲ, ಮನೆ ಮುಂದೆ ಇರೋದ್ರಿಂದ ಸ್ಪೇಸ್ ಕಡಿಮೆ ಇದೆ, ಮರಿ ಜಾಸ್ತಿ ಸಾಕಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಡೇ ಬೈ ಡೇ ಬೇರೆ ಬೇರೆ ಶೆಡ್ಗಳೆಲ್ಲ ವಿಸಿಟ್ ಮಾಡಿದಾಗ ಅವಾಗ ಅನ್ನಿಸ್ತು, ಓಕೆ ಈ ಪ್ಲೇಸಲ್ಲಿ ಈಗ ಕೆಳಗಡೆ 6 ಅಡಿ ನಾವು ಗ್ಯಾಪ್ ಕೊಡೋದು, ಇನ್ನೊಂದು 2 ಅಡಿ ಎಕ್ಸ್ಟ್ರಾ ಮಾಡಿಬಿಟ್ಟು ಅಲ್ಲೂ ಯಾಕೆ ಮಾಡಬಾರ್ದು ನಾವು, ಇಕ್ಕೆ ಏನು ಬೀಳುತ್ತೆ ಅದಕ್ಕೆ ಏನಾದರೂ ಅಡ್ಡ ಶೀಟ್ ಏನಾದರೂ ಹಾಕ್ಬಿಟ್ಟು ಅದು ಸೆಂಟ್ರಲ್ ಬೀಳೋ ಥರ ಮಾಡಿಬಿಟ್ಟು ಆ ಸ್ಪೇಸ್ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನಾನು ಎಲ್ಲಿ ಚೆಕ್ ಮಾಡಿದ್ರೂ ನನಗೆ ಈ ಥರ 2 ಸ್ಟೆಪ್ ಇರೋದು ಎಲ್ಲೂ ಇರಲಿಲ್ಲ. ನಾನು ಪ್ರತಿಯೊಂದು ನೋಡ್ತಾ ನಾನೇ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದ್ದೀನಿ. ಕೆಳಗಡೆನೂ ಕುರಿ ಮತ್ತು ಮೇಲ್ಗಡೆನೂ ಕುರಿ ಇರೋದ್ರಿಂದ ಇಕ್ಕೆಗಳು ಬೀಳಲ್ವ ಸರ್ ಕೆಳಗಡೆ? ಇಲ್ಲ, ಅದೇನೆ, ಇಕ್ಕೆಗಳು ಬೀಳಬಾರ್ದು ಅಂತ ನೀವು ನೋಡಿದಾರೆ ಅನಿಸುತ್ತೆ. ಈ ಹಲಿಗೆ ಪಟ್ಟಿ ಹೊಡೆದು ಏನು ಗ್ಯಾಪ್ ಇದೆಯಲ್ಲ, ಗ್ಯಾಪಲ್ಲಿ ಇಕ್ಕೆ ಬೀಳುತ್ತಲ್ಲ, ಅಲ್ಲಿ ಕೆಳಗಡೆ ಸೀಟ್ ಹಾಕ್ಬಿಟ್ಟಿದ್ದೀನಿ. ಎಲ್ಲಿ ತನಕ ಅಂದರೆ ಈ ಸೆಂಟ್ರ್ ಪೋರ್ಷನ್ ಏನಿದೆಯಲ್ಲ ಅಲ್ಲಿ ತನಕ ಸೀಟ್ ಹಾಕಿದ್ದೀನಿ. ಇದರಿಂದ ಕೆಳಗೆ ಬಿದ್ದಿದ್ದು ಇಕ್ಕೆ ಎಲ್ಲ ಸೀಟ್ ಮೇಲೆ ಬೀಳುತ್ತೆ. ಅಕಸ್ಮಾತ್ ಬೀಳೋದಾದರೆ ಮುಂದೆ ನಾವೇನೋ ಓಡಾಡೋಕ್ಕೆ ಜಾಗ ಬಿಟ್ಟಿದ್ದೀವಲ್ಲ, ಸ್ಪೇಸ್ ಬಿಟ್ಟಿದ್ದೀವಲ್ಲ, ಅಲ್ಲಿ ಬಂದು ಬೀಳುತ್ತೆ ಇಕ್ಕೆ ಎಲ್ಲ. ಯಾವುದೇ ಕಾರಣಕ್ಕೂ ಮರಿಗಳು ಮೇಲೆ ಬೀಳಲ್ಲ. ಈ ಶೀಟ್ ಏನಿದೆ ಮೇಲೆ ಟಾಪ್ ಶೀಟ್ ಏನಿಲ್ಲ, ಅದೇ ಥರನೇ ಕೆಳಗೆ ಇನ್ನೊಂದು ಶೀಟ್ ಇದೆ. ಸರ್, ಈ ಥರ ಶೆಡ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಇದೆ? ಬೆನಿಫಿಟ್ಸ್ ಅಂತಂದರೆ ಈಗ ಬೇರೆ ಥರ ಏನಿರಲ್ಲ, ಎಲ್ಲ ನಾರ್ಮಲ್ ಏನಿದೆ ಅದೇ ಥರನೇ ಇರುತ್ತೆ. ಬಟ್ ಸ್ಪೇಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಮರಿಗಳು ನಾವು ಸಾಕ್ಬೋದು. ಈಗ ನಮ್ದು ಇರೋದು ಈಗ ನೋಡಿ 40/16 ಇದೆ. ಇದರಲ್ಲಿ ನಾನು ಒಂದು ಪೋರ್ಷನಲ್ಲಿ ಸಾಕಿದ್ರೆ ಒಂದು 30-35 ಸಾಕ್ಬೋದು. ಅದೇ ನಾನು ಡಬಲ್ ಸ್ಟೆಪ್ ಮಾಡಿರೋದ್ರಿಂದ 70 ತನಕ ಸಾಕ್ಬೋದು. ಅದು ನಮಗೆ ಪ್ಲಸ್ ಆಗುತ್ತೆ. ಸರ್, ನೀವೇನಕ್ಕೆ ನಾರಿ ಸುವರ್ಣನ ಗಂಡು ಮರಿ ಮಾತ್ರ ಇಟ್ಟಿದ್ದೀರಾ? ಅದು ನಾರಿ ಸುವರ್ಣ ಆ ಟೈಮಲ್ಲಿ ಕ್ರೇಜ್ ಇದ್ದಾಗ ನಾನೇನು ಅನ್ಕೊಂಡೆ, ಫೀಮೇಲ್ ಎಲ್ಲ ಸಿಕ್ಕಿದ್ರೆ, ಅಂದರೆ ಫೀಮೇಲ್ ನಾರಿ ಸುವರ್ಣ ಸಿಕ್ಕಿದ್ರೆ ಕ್ರಾಸಿಂಗಿಗೆ ಅದು ಯೂಸ್ ಆಗುತ್ತೆ ಅಂತ ತೊಗೊಂಬಂದೆ. ಬಟ್ ಆ ಟೈಮಲ್ಲಿ ಫೀಮೇಲ್ ಸಿಗಲಿಲ್ಲ. ನಾನು ನಮ್ಮ ಲೋಕಲ್ ಮರಿಗಳಿಗೆ ಕ್ರಾಸಿಂಗ್ ಮಾಡೋಣ ಅಂತೇಳಿ ತೊಗೊಂಬಂದೆ. ಒಂದು 10 ಹೆಣ್ಮರಿಗಳು ತೊಗೊಂಬಂಡೆ. ಬಟ್ ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಹೆಣ್ಮರಿಗಳನ್ನೆಲ್ಲ ಸೇಲ್ ಮಾಡಿ ಮೇಲ್ ಮಾತ್ರ ಇದೆ. ಅದು ನೋಡ್ಬೇಕು ಕರೆಕ್ಟಾಗಿ ಎಲ್ಲ ವಿತ್ ಬ್ಲಡ್ ಗ್ರೂಪ್ ಇದೆ. ಕರೆಕ್ಟಾಗಿ ಯಾರಾದರೂ ಪಾರ್ಟಿ ಸಿಕ್ಕಿದ್ರೆ ಅವರಿಗೆ ಯಾರಿಗಾರು ಯೂಸ್ ಆಗಿದ್ರೆ ಸೇಲ್ ಮಾಡೋಣ ಅಂತ ಬಿಟ್ಟಿದ್ದೀನಿ ಸರ್. ಸರ್, ಈ ನಾರಿ ಸುವರ್ಣಗೆ ಏನು ರೇಟ್ ಇರುತ್ತೆ? ನಾರಿ ಸುವರ್ಣ ಈಗ ನಾನು ತಗೊಂಡಾಗ 25,000 ಇತ್ತು, ವಿತ್ ಬ್ಲಡ್ ಗ್ರೂಪ್, ಡಬಲ್ ಪಾಸಿಟಿವ್ ಅಂತ ಬರುತ್ತೆ ಅದರಲ್ಲಿ. ಅದೆಲ್ಲ ಸೇರ್ಬಿಟ್ಟು ಈಗ ಅದೇ ಸೇಮ್ ರೇಟ್ ಇರುತ್ತೆ ಸರ್. ಈಗ 25 ಮೇಲ್ ಬಂದು 30,000 ತನಕ ಇದೆ, ಫೇಮೇಲ್ ಎಲ್ಲ 20-25 ಇದೆ. ಸರ್, ನೀವು ಡೆಕ್ಕನಿ ಮರಿ ತಂದಿರೋ ಉದ್ದೇಶ ಅದೇ ಫೈಟರ್ ಕುರಿಗೆ ರೆಡಿ ಮಾಡಕ್ಕೆ ಸರ್? ಹೌದೌದು. ಈಗ ಫೈಟರ್ ಕುರಿಗಳದೆಲ್ಲ ಜಾಸ್ತಿ ಕ್ರೇಜ್ ಇರೋದ್ರಿಂದ ನಾನು ಡೆಕ್ಕನಿ ಮರಿಗಳು ತಗೊಂಡ್ಬಿಟ್ಟು ಫೈಟರ್ ಮರಿ ತರ ರೆಡಿ ಮಾಡ್ಬಿಟ್ಟು ಸೇಲ್ ಮಾಡೋಣ ಅಂತೇಳಿ ನಾನೀಗ ಒಂದು 10 ಮರಿ ತಗೊಂಡ್ಬಂದು ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸರ್, ಈ ಫೈಟರ್ ಮರಿಗಳಿಗೆ ನೀವು ಯಾವ ತರ ರೆಡಿ ಮಾಡ್ಕೊಂತೀರಾ? ಸರ್, ಅದೇ ಅದನ್ನ ಡೆಕ್ಕನಿ ಮರಿಗಳು ತಗೊಂಡ್ಬಂದಾಗ ಅದರಲ್ಲಿ ಸೆಲೆಕ್ಟ್ ಮಾಡಿ ನಾನು ಕೊಂಬು ಕೀಳಿಸಿ ಅದು ಗ್ರೋತ್ ನೋಡ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಡೈಲಿ ಹಾಲು, ಮೊಟ್ಟೆ, ಹುಳಿಕಾಳು ಅದನ್ನ ನೋಡ್ಕೊಳಕ್ ನಮ್ಮ ಹುಡುಗರು ಇದ್ದಾರೆ, ಅವರು ಅದನ್ನು ಮೇಂಟೈನ್ ಮಾಡ್ತಿರ್ತಾರೆ. ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಚೆನ್ನಾಗಿ ಗ್ರೋತ್ ಬರ್ತಾ ಇದೆ. ಸರ್, ನೀವೇನಕ್ಕೆ ಬೇರೆ ಬೇರೆ ಡಿಸ್ಟಿಕ್ಕಿನ ಮರಿಗಳನ್ನ ಆಯ್ಕೆ ಮಾಡ್ಕೊಂತಂದೀರಾ? ಅದು ಚೆಕ್ ಮಾಡೋದು. ಈಗ ಕೆಲವರು ಹೇಳ್ತಾ ಇದ್ರು ಎಳಗ ಬೇಗ ಬರುತ್ತೆ, ಗ್ರೋತ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಡೆಕ್ಕನಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಕೆಂಗುರಿ ಅಂತ ಹೇಳ್ತಾ ಇದ್ರು. ಆಮೇಲೆ ದುರ್ಗದ ಮರಿಗಳು, ಚಿತ್ರದುರ್ಗ, ಚಳ್ಳಕೆರೆ ಸೈಡ್ ಮರಿಗಳು, ಅವು ಚೆನ್ನಾಗಿ ಬರುತ್ತೆ ಅಂತ ನಾನು ಎಲ್ಲದನ್ನೂ ಹಾಕ್ಬಿಟ್ಟೆ ಒಂದೇ ಟೈಮ್. ಎಲ್ಲದನ್ನ ಹಾಕಿ ಯಾವ್ದು ಗ್ರೋತ್, ಎಲ್ಲದಕ್ಕೂ ಸೇಮ್ ಫುಡ್ಡು, ಸೇಮ್ ಮೇಂಟೆನೆನ್ಸ್ ಮಾಡಿದ್ದೀನಿ. ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ನೋಡ್ಕೊಂಡು ಮೂವ್ ಮಾಡೋಣ ಅಂತ ಇದ್ದೀನಿ. ಎಲ್ಲ ಮರಿಗಳು ಈಕ್ವಲಾಗಿ ಬಂದಿದೆ. ಏನು ಆ ಥರ ಯಾವುದು ಸ್ಪೀಡಾಗಿ ಗ್ರೋತು ಇಲ್ಲ ಅಥವಾ ಲೋನು ಇಲ್ಲ. ನಾವೇನು ಮೇಂಟೈನ್ ಮಾಡ್ತೀವಿ ಅದ್ರ ಪ್ರಕಾರ ಬರ್ತಾ ಇದೆ. ಸರ್, ನಿಮ್ಮ ಪ್ರಕಾರ ಯಾವ ಫುಡ್ ಹಾಕ್ರೆ ಕುರಿಗಳು ಚೆನ್ನಾಗಿ ಗ್ರೋತ್ ಬರುತ್ತೆ? ಸರ್, ನನ್ನ ಪ್ರಕಾರ ಅದೇ ಒಂದು ಟೈಮ್ ಹಸಿಮೇವು ಮೇಂಟೈನ್ ಮಾಡಬೇಕಾಗುತ್ತೆ. ಮೇಜರು ಶೇಂಗಾ ಒಟ್ಟು ಯೂಸ್ ಮಾಡಬೇಕು. ಆಮೇಲೆ ಜೋಳ ಸರ್, ಮೆಕ್ಕೆಜೋಳ ಅಂದರೆ ಮೆಕ್ಕೆಜೋಳ ಒಂದೇ ಹಾಕೋದ್ಕಿಂತ ಈ ಕೋಳಿ ಫುಡ್ ಅಂತ ಏನು ಹೇಳ್ತಾರಲ್ಲ ಅದನ್ನ ಹಾಕಿದಾಗ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ಅದನ್ನ ಯೂಸ್ ಮಾಡಿದ್ದೀನಿ. ಡೈಲಿ ಮರಿ ವೆಯ್ಟಿಗೆ ತಕ್ಕಾಗೆ ಈಗ 15-20 kg ಇದ್ದಾಗ ಪರ್ ಡೇ 200 ಗ್ರಾಮ್ ಹಾಕಬೇಕು. 25 ಅಬವ್ ಆದಾಗ 300 ಗ್ರಾಮ್ ಪರ್ ಡೇ ಒಂದು ಮರಿಗೆ. ಆ ಥರ ಮೇಂಟೈನ್ ಮಾಡಿದಾಗ ಮಂತ್ಲಿ 3 to 4-5 kg ಗ್ರೋತ್ ನೋಡ್ಬೋದು. ಸರ್, ಈ ಕುರಿಗಳಿಗೆ ಹಾಕೋ ಫುಡ್ ಅಲ್ಲಿ ಯಾವ ರೀತಿ ರೈತರು ಉಳಿತಾಯ ಮಾಡ್ಬೋದು? ಸರ್, ಕುರಿಗಳಿಗೆ ಅಂದರೆ ಈಗ ಅವರು ಸ್ವಂತ ಹೊಲ ಇದ್ದರೆ ಹೊಲದಲ್ಲಿ ಬೆಳ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಕೊಂಡ್ಕೊಂಬರೋದಕ್ಕಿಂತ ಅವರೇ ಬೆಳ್ಕೊಂಡು ಜೋಳ ಆಗಲಿ, ಆಮೇಲೆ ಈ ಶೇಂಗಾ ಒಟ್ಟಾಗಲಿ, ಆಮೇಲೆ ರಾಗಿ ಆಗಲಿ, ಬೇಸಿಕ್ಕಾಗಿ ಈಗ ನೆಕ್ಸ್ಟ್ ಇಯರ್ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಇವಾಗಲೇ ಬೆಳ್ಕೊಂಡು ಸ್ಟಾಕ್ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಮೇವಿಗೆ ತುಂಬ ಖರ್ಚಾಗುತ್ತೆ ಜಾಸ್ತಿ. ಆಮೇಲೆ ಈಗ ಕೋಳಿ ಫುಡ್ ಅಂತ ಬರುತ್ತೆ. ಕೋಳಿ ಫುಡ್ ಹಾಕಿದ್ರೆ ಅದು ನಾನು ಹಾಕ್ತಾಯಿದ್ದೀನಿ. ಎಲ್ಲರೂ ಹಾಕ್ತಾರೆಲ್ಲ ಗೊತ್ತಿಲ್ಲ, ಜೋಳ ಹಾಕ್ತಾ ಇರ್ತಾರೆ. ನಾನು ಜೋಳದಲ್ಲೇ ಕೋಳಿ ಫುಡ್ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ರೆಡಿಮೇಡ್ ತಂದಾಗ ಅದಕ್ಕೆ ಸೋಯಾ ಅಂತ ಹಾಕ್ತಾರೆ ಕೋಳಿ ಫುಡ್ಗೆ. ನನ್ನ ಪ್ರಕಾರ 1 ಕ್ವಿಂಟಲ್ ಜೋಳಕ್ಕೆ 10 kg ಹಾಕ್ತಾರೆ ಸೋಯಾನ ರೆಡಿಮೇಡ್ ನಾವು ತೊಗೊಂಬಂದಾಗ.
ಅದು ರೆಡಿಮೇಡ್ ಅಂತ ಇರ್ತೀವಲ್ಲ ಅದೇ ಕಾಸ್ಟಲ್ಲಿ ನಾವು ಸೋಯಾ ಅದೆಲ್ಲ ತೊಗೊಂಬಂದು ಸಪ್ರೇಟಾಗಿ ಮಿಕ್ಸ್ ಮಾಡಿದ್ರೆ 20 kg ಹಾಕ್ಬೋದು ನಾವು. ಸೋಯಲ್ಲಿ ಎಷ್ಟು ಹಾಕಿರ್ತಾರೆ ಗೊತ್ತಿಲ್ಲ, ಆಕ್ಚುಲಿ ನಮಗೆ ಮೇಜರಾಗಿ ಸೋಯಾನೇ ಯೂಸ್ ಆಗೋದು. ಹಾಗಾಗಿ ನಾವೇ ಕೆಲವೊಂದು ಫುಡ್ ಎಲ್ಲ ರೆಡಿ ಮಾಡ್ಕೊಳ್ಳೋದು ಬೆಟರ್. ಮೊದಲಾಗಿ ಬೆಳ್ಕೋಬೇಕು. ಸರ್ ನೀವು ಹಸಿರು ಮೇವು ಎಷ್ಟು ಎಕರೆಯಲ್ಲಿ ಬೆಳ್ಕೊಂಡಿರಾ? ಈಗ ಹಸಿರು ಮೇವು ಅಂದ್ರೆ 2.5 ಎಕರೆಯಲ್ಲಿ ಹಾಕಿದ್ದೀನಿ. ಜೋಳ, ಈಗ ಬಿಳಿ ಜೋಳದ ಒಂದು ಸಪ್ರೇಟ್ ಹಾಕಿದ್ದೀನಿ, ಮೆಕ್ಕೆಜೋಳದ ಒಂದು ಸಪ್ರೇಟ್ ಹಾಕಿದ್ದೀನಿ. ಅದನ್ನ ನಾವೇನ್ ಮಾಡಿದೀವಿ ಅಂದ್ರೆ 2.5 ಎಕರೆಯಲ್ಲಿ 3 ಪಾರ್ಟ್ ಮಾಡಿ 3 ತಿಂಗಳಿಗೆ ಬರೋ ತರ ಮಾಡ್ಕೊಂಡಿದ್ದೀನಿ. ಇನ್ನು ಮಳೆಗಾಲದಲ್ಲಿ ನ್ಯಾಚುರಲ್ ಬರುತ್ತೆ, ಸ್ವಲ್ಪ ಬೇರೆ ಹುಲ್ಲು ಅದೆಲ್ಲ ಸಿಗುತ್ತೆ. ಇನ್ನು ಅದು ಬಿಟ್ಟರೆ ಬೇಸಿಗೆಯಲ್ಲಿ ಏನ್ ಬೇಕೋ 3 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಮಂತ್ಸ್ಗೆ ಈಗ ಹಾಕಿದ್ರೆ ಅದು 2 ಮಂತ್ಸ್ಗೆ ಬರೋದ್ರೊಳಗೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕ್ತೀನಿ, ಆಮೇಲೆ ಇನ್ನೊಂದು ಬ್ಯಾಚ್ ಹಾಕ್ತೀನಿ. ಆ ಕಂಟಿನ್ಯೂ ನಮಗೆ ಹಸಿ ಹುಲ್ಲು ಸಿಗುತ್ತೆ. ಆ ಥರ ನಮ್ಮ ತೋಟದಲ್ಲಿ 2.5 ಎಕರೆಯಲ್ಲಿ ಬೆಳ್ಕೊಂತ ಇದೀವಿ. ಸರ್ ಈಗ ಕುರಿ ಶೆಡ್ ಮಾಡ್ಬೇಕಂದ್ರೆ ಬೇಸಿಕ್ ಆಗಿ ಏನೇನು ಇರಬೇಕು? ಬೇಸಿಕ್ ಆಗಿ ಅಂದ್ರೆ ನನ್ನ ಪ್ರಕಾರ ಮೇಜರ್ ಆಗಿ ಅವರು ಮೊದಲು ಮೇವನ್ನ ರೆಡಿ ಮಾಡ್ಕೋಬೇಕು. ಈಗ ನಾನೀಗ ಕುರಿ ಶೆಡ್ ನಾನೀಗ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಇಮಿಡಿಯೇಟ್ ನಾವು ಕುರಿ ಶೆಡ್ ಮಾಡಕ್ಕೆ ಇದು ಕುರಿಗಳು ತೊಗೊಂಬರ್ಬೋದು, ಕುರಿಗಳೇನು ಯಾವಾಗಾದ್ರೂ ತೊಗೊಂಬರ್ಬೋದು. ಬಟ್ ಮೇವ್ ಸಿಗಲ್ಲ ಆ ಟೈಮಿಗೆ, ಪರ್ಟಿಕ್ಯುಲರ್ ಆಗಿ ಆ ಟೈಮಿಗೆ ಏನು ಬೇಕೋ ಆ ಮೇವ್ ಸಿಗಲ್ಲ. ನಾವು 4 ದಿನ ಬೇಕಾದ್ರೆ ಮನೆ ಮುಂದೆನೇ ಕಟ್ಟಾಕೊಂಡು ಸಾಕ್ಬೋದು. ಮೇವು ಭಾಳ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಆಮೇಲೆ ಜನರಲ್ ಆಗಿ ಸ್ವಲ್ಪ ಒಂದು 8 10 ಶೆಡ್ಗಳು, ಬೇರೆ ಬೇರೆ ಕುರಿ ಶೆಡ್ಗಳೆಲ್ಲ ವಿಸಿಟ್ ಮಾಡಿ ಅಲ್ಲಿ ಚೆಕ್ ಮಾಡಿ ಅಲ್ಲಿ ಮರಿಗಳನ್ನೆಲ್ಲ ನೋಡ್ಕೊಂಡು ಅವ್ರು ಮೇಂಟೈನ್ ಯಾವ ಥರ ಅಂತ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು, ಆಮೇಲೆ ಅದಕ್ಕೆ ಸ್ವಲ್ಪ ಗೊತ್ತಿರೋದು ಮೆಡಿಸಿನ್ ನಾಲೆಡ್ಜ್ ಸ್ವಲ್ಪ ಲೈಟಾಗಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ರೆ ಬೆಟರು. ಏಕ್ದಮ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಹೊಡೆತ ಬೀಳುತ್ತೆ. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಫಸ್ಟ್ ಸ್ವಲ್ಪ ಬೇಸಿಕ್ ಇಲ್ಲ ಒಂದು ಟ್ರೈನಿಂಗ್ ಹೋದ್ರೆ ಬೆಟರು. ಅದೇ ನಾವು ಬುದ್ಧಿವಂತರಾಗಿ ಸ್ವಲ್ಪ ಜಾಣ್ಮೆಯಿಂದ ಮಾಡ್ಬೇಕು. ಹೌದೌದು, ಸ್ವಲ್ಪ ವೇಟ್ ಮಾಡ್ಬೇಕು, ಆ ಥರನೂ ಮಾಡಬಾರ್ದು. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿದ್ರೆ ಬೆಟ್ರು. ಅದು ಏನಕ್ಕೆ ಸಾಯುತ್ತೆ, ಏನ್ ಫುಡ್ ಅದೆಲ್ಲ ತಿಳ್ಕೊಂಡು ಮಾಡಬೇಕು. ಹೌದೌದು. ಈಗ ಏನಾಗಿರುತ್ತೆ ಅಂದ್ರೆ ಕೆಲವರಿಗೆ ಪಾಪ ಇನ್ವೆಸ್ಟ್ ಇರಲ್ಲ, ಎಲ್ಲೋ ಏನೋ ಸಾಲ ಮಾಡ್ಕೊಂಡು ಇಲ್ಲ ಬೆಂಗಳೂರಿಂದ ಬಂದಿರ್ತಾರೆ, ಆ ಅಮೌಂಟ್ ಸ್ವಲ್ಪ ದುಡ್ಕೊಂಡು ಸ್ಟಾಕ್ ಮಾಡ್ಕೊಂಡಿರ್ತಾರೆ, ಅದನ್ನೆಲ್ಲ ತೊಗೊಂಬಂದು ಹಾಕಿರ್ತಾರೆ. ಈ ಥರ ಪ್ರಾಬ್ಲಮ್ ಆದರೆ ಕಷ್ಟ. ಯಾರೋ ಆ ಥರ ಬೆಳೆದೆ ಆರಾಮಾಗಿ ಸ್ವಲ್ಪ ಯೋಚನೆ ಮಾಡಿ 4 ಕಡೆ ತಿಳ್ಕೊಂಡು ವಿಸಿಟ್ ಮಾಡಿ 10 ನಿಮಿಷ ಮಾತಾಡಿ ಒಬ್ಬೊಬ್ಬರ ಹತ್ರನೂ, ಆಮೇಲೆ ಲೋಕಲ್ ಡಾಕ್ಟರ್ ಹತ್ರ ಮಾತಾಡಿ ಫ್ರೀಯಾಗಿ ಸಿಗೋ ಮೆಡಿಷನ್ ಯಾವುದು, ನಾವು ಹೊರಗಡೆಯಿಂದ ಯಾವ ಮೆಡಿಷನ್ ತೊಗೋಬೇಕಾಗುತ್ತೆ ಏನು ಅದೆಲ್ಲ ತಿಳ್ಕೊಂಡು ಸಾಕಿದ್ರೆ ಬೆಟರ್ ಆಗುತ್ತೆ, ಚೆನ್ನಾಗಿ ಯೂಸ್ ಆಗುತ್ತೆ. ಸರ್ ಈ ಕುರಿ ಸಾಕಾಣಿಕೆನ ಫುಲ್ ಟೈಮ್ ಆಗಿ ಮಾಡ್ಬೋದಾ ಇಲ್ಲ ಪಾರ್ಟ್ ಟೈಮ್ ಆಗಿ ಮಾಡ್ಕೋಬೋದಾ? ಈಗ ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಪಾರ್ಟ್ ಟೈಮು. ನಂದು ಈಗ ಪ್ರೆಸೆಂಟು ವರ್ಕ್ ಬಂದು ಬೆಂಗಳೂರಲ್ಲೇ. ನಾನು ಈಗ ವೀಕ್ ಫುಲ್ ಅಂದರೆ 3 ಡೇಸ್ ಮಾತ್ರ ಇಲ್ಲಿ ಊರಲ್ಲಿ ಇರ್ತೀನಿ, ಇನ್ನು 4 ಡೇಸ್ ಎಲ್ಲ ಬೆಂಗಳೂರಲ್ಲೇ ಇರ್ತೀನಿ. ಇಲ್ಲಿ ಬಂದು ನಾನೇನಂದರೆ 3 ಡೇಸ್ ಬಂದು ಇಲ್ಲೇ ನಮಗೂ ಬೇಜಾರಾಗ್ತಾ ಇರುತ್ತೆ, ಬಂದು ಇಲ್ಲೇ ಹಳ್ಳಿಯಲ್ಲಿ ಇರೋದ್ರಿಂದ ಇಲ್ಲೇ ಫಾರಮಲ್ಲಿ ವಿಸಿಟ್ ಮಾಡ್ತಾ ಇರ್ತೀನಿ. ಇನ್ನು ನಮ್ಮ ಹುಡುಗರೆಲ್ಲ ನೋಡ್ಕೊತಾ ಇರ್ತಾರೆ. ಅವರಿಗೆ ದುಡಿಮೆನೂ ಆಯಿತು, ನಮಗೆ ಮನೆ ಹತ್ರ ಟೈಮ್ ಪಾಸ್ಗೂ ಆಯಿತು, ಆಮೇಲೆ ಇದು ಕುರಿ ಸಾಕಿದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ನೋಡೋಣ ಮುಂದೆ ಆದರೆ ದೊಡ್ಡದ ಮಾಡಬೇಕು ಅಂತಲೇ ಇದೀವಿ. ಸರ್ ಕೆಲಸ ಬಿಟ್ಬಿಟ್ಟು ಇದನ್ನೇ ಫುಲ್ ಟೈಮ್ ಆಗಿ ಕೆಲವ್ರು ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಸರ್? ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಅದನ್ನು ಯೋಚನೆ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ. ಈಗ ಅವ್ರ ಕೆಲಸದಲ್ಲಿ ಎಷ್ಟು ಪ್ರಾಫಿಟ್ ಇರುತ್ತೆ, ಇಲ್ಲ ಅವರಿಗೆ ಫ್ಯೂಚರಲ್ಲಿ ಅದರಿಂದ ಅವ್ರು ಮಾಡೋ ಕೆಲಸದಿಂದ ಏನು ಲಾಭ ಇರುತ್ತೆ ಅದನ್ನು ಯೋಚನೆ ಮಾಡಬೇಕು. ಲೈಫ್ ಟೈಮ್ ಇಲ್ಲ ನಾನು ಇಷ್ಟೇ ನನಗೆ ಏನು ಯೂಸ್ ಆಗ್ತಿಲ್ಲ ಅಂದರೆ, ಈಗ ಕುರಿ ಪ್ರಾಫಿಟ್ ಬರೋದಕ್ಕಿಂತ ಕಡಿಮೆ ಇದ್ದರೆ ಅವ್ರು ಮೊದಲು ಕುರಿದು ಮಾಡ್ಬೋದು. ಈಗ ನಾವು ಹೇಳಿದ್ವಲ್ಲ ಆ ಕ್ಯಾಲ್ಕುಲೇಷನ್ ಪ್ರಕಾರ. ಅದು ಬಿಟ್ಟು ಇಲ್ಲ ಚೆನ್ನಾಗಿರೋ ಪ್ರಾಫಿಟ್ ಬಿಟ್ಟು ಇಲ್ಲಿ ಬಂದು ನಾನು ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಪ್ಲಸ್ ಅದೇ ಅವ್ರ ಇಂಟ್ರೆಸ್ಟ್, ಅವ್ರ ಶ್ರಮ. ಯಾಕಂದ್ರೆ ಇದ್ರಲ್ಲಿ ತಿಂಗಳ ದುಡ್ಡು ಬರಲ್ಲ, 6 ತಿಂಗಳಿಗೆ ಒಂದ್ಸತಿ ಬರೋದು. ಹೌದು 6 ತಿಂಗಳಿಗೆ ಒಂದ್ಸಲ, 6 ಮಂತ್ 7 ಮಂತ್ 8 ಮಂತ್ಸ್. ಅದು ಗ್ರೋತ್ ಚೆನ್ನಾಗಿ ಬಂದರೆ 6 ಮಂತಿಗೆ ತಗೋಬೋದು. ಗ್ರೋತ್ ಚೆನ್ನಾಗಿ ಬರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಂದರೆ, ಎಲ್ಲೋ ಒಂದ್ಸಲ ಜ್ವರನೋ ಏನೋ ಬೇದಿನೋ ಏನೋ ಆಯಿತು ಅಂದರೆ 1 ತಿಂಗಳು ಲಾಸ್ ಆಗುತ್ತೆ ನಮಗೆ. ಅಂದರೆ 1 ತಿಂಗಳಿಗೆ ಏನು ಬರಬೇಕಾಗಿತ್ತು ಮರಿ 1 ತಿಂಗಳು ಕಡಿಮೆ ಆಗುತ್ತೆ. ಅಂದರೆ 6 ಮಂತಿಗೆ ಬರಬೇಕಾಗಿತ್ತು 7 ಮಂತಿಗೆ ಬರುತ್ತೆ. ಆ ಪ್ರಾಬ್ಲಮ್ ಆಗುತ್ತೆ. ಆವಾಗ ಇವರು ಈಗ ಏನು ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದಕ್ಕೆಲ್ಲ ಅವ್ರು ಫೈನಲ್ ಆಗಿ 7-8 ಮಂತ್ಸಿಗೆ ತಗೋಬೇಕಾಗುತ್ತೆ. ಕಷ್ಟ ಆಗಿಬಿಡುತ್ತೆ ಕೆಲವರಿಗೆಲ್ಲ. ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋದು ಬೆಟ್ರು. ಸರ್ ಈಗ 60 ಕುರಿಗೆ 6 ತಿಂಗಳಾದ್ಮೇಲೆ ರೈತರು ಎಷ್ಟು ಪ್ರಾಫಿಟ್ ನಿರೀಕ್ಷಿಸಬಹುದು? ಅದೇ ನಾವು ಮೇಂಟೈನ್ ಏನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಒಬ್ರು ಇಲ್ಲಿ ಇರಲೇಬೇಕು. ಅಂದರೆ ದಿನಕ್ಕೆ 2 ಟೈಮ್ ನನ್ನ ಪ್ರಕಾರ ಆ ಮರಿಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು, ಅದು ಆರೋಗ್ಯವಾಗಿದೆ ಇಲ್ಲ ಅಂತ. ಆರೋಗ್ಯವಾಗಿದ್ದು ಅದಕ್ಕೆಲ್ಲ ಕರೆಕ್ಟಾಗಿ ಫುಡ್ಡೆಲ್ಲ ಮೇಂಟೈನ್ ಮಾಡಿದ್ರೆ ನನ್ನ ಪ್ರಕಾರ ಎಲ್ಲ ಖರ್ಚು ಹೋಗ್ಬಿಟ್ಟು ಒಂದು 3 ಲಕ್ಷ ತನಕ ನಿರೀಕ್ಷೆ ಮಾಡ್ಬೋದು. ಬಟ್ ಇದರಲ್ಲಿ ಅಂತ ಲಾಸ್ ಏನಿಲ್ಲ, ಒಟ್ಟು ಲಾಸ್ ಇಲ್ಲ. ನಾನು ಚೆಕ್ ಮಾಡಿದ್ದೀನಿ, ಪ್ರತಿಯೊಂದು ಎಲ್ಲ ಡೀಟೇಲ್ ಚೆಕ್ ಮಾಡಿದ್ದೀನಿ. ಲಾಸ್ ಅನ್ನೋದೇನಿಲ್ಲ, ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇದು ಸೇಲ್ಸಿಗೆ ಏನಾದ್ರು ತೊಂದರೆ ಆಗುತ್ತೆ ಸರ್? ಸೇಲ್ಸಿಗೆ ಅಂದರೆ ಈಗ ನಾನು ಯಾವುದು ಸಂತೆಗೆ ಹೋಗೋದಾಗಲಿ ಆ ಥರ ಏನಿಲ್ಲ. ಇಲ್ಲಿ ನಮ್ಮೂರಲ್ಲೇ ತುಂಬ ಬೇರೆ ಬೇರೆ ಮರಿಗಳೆಲ್ಲ ಸಾಕಿದ್ದಾರೆ. ಅವ್ರ ಹತ್ರ ಎಲ್ಲ ಜನಗಳು ಇಲ್ಲೇ ಹುಡ್ಕೊಂಡು ಬರ್ತಾ ಇದ್ದಾರೆ, ಇಲ್ಲೇ ಹೋಗ್ತಾ ಇದ್ದಾವೆ, ಈಗೆಲ್ಲ ಸೇಲ್ ಆಗ್ತಾ ಇದೆ. ಕೆಲವರೆಲ್ಲ ಬುಕ್ ಮಾಡಿ ಹೋಗಿದ್ದಾರೆ. ಈಗ ಬಕ್ರೀದಿಗೆ ದೊಡ್ಡ ಮರಿಗಳೆಲ್ಲ ಬುಕ್ ಮಾಡಿದ್ದಾರೆ. ಸರ್ ನಿಮ್ಗೆ 5 ತಿಂಗಳಲ್ಲಿ ಎಷ್ಟು ಲೋಡ್ ಗೊಬ್ಬರ ಸಿಕ್ಕಿದೆ? ಈಗ ನಮಗೀಗ 5 ತಿಂಗಳಲ್ಲಿ ಟ್ರ್ಯಾಕ್ಟರ್ ಲೋಡಲ್ಲಿ 6 ಲೋಡ್ ಗೊಬ್ಬರ ಸಿಕ್ಕಿದೆ. ನಾವೇನು ಸೇಲ್ ಮಾಡೋದಿಲ್ಲ, ನಮ್ಮ ತೋಟಕ್ಕೆ ನಾವು ಯೂಸ್ ಮಾಡ್ಕೊತೀವಿ. ಈಗ ಮರಿ ಚಿಕ್ಕದಿದ್ದಾಗೆಲ್ಲ ಮಂತ್ಲಿ 1 ಲೋಡು ಆ ಥರ ಸಿಗ್ತಾ ಇತ್ತು. ಫಸ್ಟಿಗೆ 3/4 ಲೋಡು, ಆಮೇಲೆ 1 ಲೋಡು, ಈಗ 1.25 ಲೋಡು ಆ ಥರ ಸಿಗ್ತಾ ಇದೆ. ಮರಿ ದೊಡ್ಡದಾದಂಗೆಲ್ಲ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ಸರ್ ಈಗ ಶೆಡ್ಡಿಗೆ ಹಾಕಿದ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತೆ ಸರ್? ಹೌದು ಬರುತ್ತೆ, ಬಟ್ ಇಮಿಡಿಯೇಟಾಗಿ ಬರೋದಿಲ್ಲ. ಈಗ ನಾನು ಬಂದು 4.5 5 ಲಕ್ಷ ತನಕ ಹಾಕಿದ್ದೀನಿ. ಈಗ 5 ಲಕ್ಷ ಪ್ರಾಫಿಟ್ ಬೇಕು ಅಂದರೆ ಇಮಿಡಿಯೇಟಾಗಿ ಬರೋದಿಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಆಮೇಲೆ ಈಗ ನಾನು ಈಗ ಶೆಡ್ ಹಾಕುವಾಗ ಏನು ಮಾಡಿದೆ, ಈಗ ಶೀಪ್ದು ಕುರಿ ಫಾರಮ್ ಮಾಡಿದಾಗ ಮುಂದೆ ಲಾಸ್ ಆದರೆ
ಹೇಗಾದರೂ ಆಗಲಿ ಲಾಸ್ ಆದರೆ ಮತ್ತೆ ಶೆಡ್ಡು ತೆಗಿಯೋ ಥರ ಇರಬಾರ್ದು ಅಂದ್ಬಿಟ್ಟು ನಮ್ದು ಇದು ಮಲೆನಾಡು ಏರಿಯಾ. ಮಲೆನಾಡಲ್ಲಿ ನಮ್ಮ ತೋಟ ಇಲ್ಲ, ಕಾಯಿ ಎಲ್ಲ ಇದೆ. ಮೇಲಿನ ಪೋರ್ಷನಲ್ಲಿ ಕಾಯಿ ಹಾಕೋಬೋದು. ನಾನು ಕೆಳಗಡೆ ಹೈಟ್ ಮಾಡಿರೋದ್ರಿಂದ ಕೆಳಗಡೆ ಹೆಚ್ಚು ಕಡಿಮೆ 8ರಿಂದ 9 ಅಡಿ ಹೈಟ್ ಇದೆ ಫ್ಲೋರಿಂದ ಫಸ್ಟ್ ಸ್ಟೆಪ್ಪು. ಆ ಕೆಳಗಡೆ ಅಕಸ್ಮಾತಾಗಿ ನನಗೆ ಇದು ಕುರಿ ಶೆಡ್ ನಾಳೆ ರಿಮೂವ್ ಮಾಡಿದೆ ಅಂದರೆ ನಾನು ಅದು ಒಳಗಡೆ ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಆ ಥರನೂ ಎರಡೂ ಪ್ಲಾನ್ ಮಾಡ್ಬಿಟ್ಟು ಮಾಡಿದ್ದೀನಿ. ನಾವು ಬೇರೆಯವರಿಗೆ ಶೆಡ್ ಮಾಡೋರಿಗೆ ಏನು ಅಡ್ವೈಸ್ ಮಾಡ್ತೀನಿ ಅಂದರೆ, ನಿಮ್ಮ ಹೊಲದಲ್ಲಿ ಹಾಕಿದ್ರೆ ಅಕಸ್ಮಾತ್ ನಿಮಗೇನೋ ಲಾಸ್ ಆಗಿ ಇಲ್ಲ ಒಳ್ಳೆ ಕೆಲಸ ಸಿಕ್ಬಿಟ್ಟು ಇಲ್ಲ ನಾನು ಈ ಕುರಿ ಶೆಡ್ ಮಾಡೋದು ಬೇಡ ಅಂತ ಬಿಟ್ಟರೆ ಅದು ಬೇರೆ ಇನ್ನೊಂದಕ್ಕೆ ಏನಾದರೂ ಯೂಸ್ ಆಗಬೇಕು. ಆ ಥರ ಪ್ಲಾನ್ ಮಾಡಿದ್ರೆ ಬೆಟರ್ ಇರುತ್ತೆ. ಬರೀ ಕುರಿ ಶೆಡ್ ಥರನೇ ಇದ್ದರೆ ಯೂಸ್ ಆಗೋದಿಲ್ಲ. ಸರ್ ನಿಮಗೆ ಸ್ಟಾರ್ಟಿಂಗು 21 ಕುರಿಲಿ 4 ಕುರಿ ಮಾತ್ರ ಉಳಿತು ಅಂದ್ರಲ್ಲ ಸರ್, ಅದು ಹೇಗೆ ಲಾಸ್ ಆಯ್ತು ಸರ್ ಅವಾಗ? ಅದೇ ಅದು ನಮಗೆ ಗೊತ್ತಿರಲಿಲ್ಲ. ಮೊದಲನೇ ಸಲ ನಾವೇನು ಮಾಡಿದ್ವಿ, ಡೈರೆಕ್ಟು ಹರಿಹರ ಸಂತೆಗೆ ಹೋದ್ವಿ. ಅಲ್ಲೆಲ್ಲ ಒಳ್ಳೆ ಮರಿ ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದು ಯಾವ ಥರ ಮರಿ ತರಬೇಕು, ಏನು ಯಾವ ಜಾತಿ ತರಬೇಕು, ಅದು ಯಾವ ಥರ ಚೆಕ್ ಮಾಡಬೇಕು ಏನಂತ ಗೊತ್ತಿರಲಿಲ್ಲ. ಅಲ್ಲೊಬ್ರ ಹತ್ರ ಮಾತಾಡಿದ್ವಿ. ಎಲ್ಲ ಮರಿಗಳು ಚೆನ್ನಾಗಿದೆ, ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಆಯಿತು, ನಿಮಗೆ ಎಷ್ಟು ಮರಿ ಬೇಕಾದರೂ ಕೊಡ್ತೀನಿ, ನಿಮ್ಮ ಫಾರಮಿಗೆ ಕಳಿಸ್ತೀನಿ ಅಂದರು. ನಾವು ಅಲ್ಲಿಗೂ ಹುಷಾರಾಗಿ ಇಲ್ಲ ಈ ಸಲ ನಾನು ಚೆಕ್ ಮಾಡಬೇಕು, ಸದ್ಯಕ್ಕೆ ಒಂದು 20 ಮರಿ ಕೊಡಿ ಅಂತ ಹೇಳಿದ್ವಿ. ಅವಾಗ ಅವರು ಸ್ವಲ್ಪ 5,500-6,000ಕ್ಕೆಲ್ಲ ಕೊಟ್ಟರು. ನಮಗೆ ಗೊತ್ತಿರಲಿಲ್ಲ, ನೀವೇ ಒಳ್ಳೆ ಸೆಲೆಕ್ಟ್ ಮಾಡಿಕೊಡಿ ಅಂತ ಅವ್ರಿಗೆ ಹೇಳಿದ್ವಿ ನಾವು. ಅವಾಗ ಅವ್ರು ಕೊಟ್ಟರು. ಆ ಮರಿಗಳೆಲ್ಲ ತೊಗೊಂಬಂದು 20 ಮರಿ ಕೊಟ್ಟಾಗ ಇಲ್ಲ ಒಂದು ಫ್ರೀ ತಗೊಳ್ಳಿ ಅಂತ ಅವರೇ ಕೊಟ್ಬಿಟ್ರು. ಓಕೆ ಅಂತೇಳಿ 21 ಮರಿ ತಂದು ಸಾಕ್ತಾ ಇದ್ವಿ. ತಂದು 4 ದಿನಕ್ಕೆ ಒಂದು ಮರಿ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡು. ಅವಾಗ ನಮಗೆ ಗೊತ್ತಾಗಲಿಲ್ಲ. ಅಲ್ಲಿ ಲೋಕಲ್ ಡಾಕ್ಟರ್ ಎಲ್ಲ ಕರೆಸಿ ಕೇಳಿದ್ವಿ. ಇಲ್ಲ ಕೆಲವೊಂದೆಲ್ಲ ಸ್ವಲ್ಪ ಜ್ವರ ಇದೆ, ಕಾಯಿಲೆ ಇದೆ, ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿದ್ರು. ಅದು ನಮಗೇನು ಗೊತ್ತಿರಲಿಲ್ಲ. ಕುರಿ ಅಂದರೆ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಸಾಕ್ಬಿಡ್ಬೋದು ಅಂತ ಅನ್ಕೊಂಡಿದ್ವಿ. ಆಮೇಲೆ ಇನ್ನೊಂದು ಮೇಜರಾಗಿ ಏನಾಯಿತು ಅಂದರೆ, ನಾವು ಮರಿ ಹಿಡಿದ್ಬಿಟ್ಟು ಎತ್ತಿ ಯಾವುದು ಚೆಕ್ ಮಾಡೇ ಇಲ್ಲ. ಒಂದು ಮರಿಗೆ ಬಂದು ಅದು ಎದೆ ಹತ್ರ ಕೆಳಗಡೆ ಗಾಯ ಆಗಿದೆ, ಅದು ಹುಳ ಆಗೋಗಿದೆ. ನಮಗೆ ಗೊತ್ತೇ ಇಲ್ಲ ಹುಳ ಆಗುತ್ತೆ ಕುರಿಗೆ ಈ ಥರ ಅದು ನೋವಿದ್ದು. ಅದು ಹುಳ ಆದ್ರೂ ನಾರ್ಮಲಾಗಿ ಆಕ್ಟಿವ್ ಆಗಿದೆ ಅನ್ನೋದು ಗೊತ್ತಿಲ್ಲ, ಇರುತ್ತೆ ಅನ್ನೋದು ಗೊತ್ತಿಲ್ಲ. ಆ ಥರ ಎಲ್ಲ ಆಗಿ ತುಂಬ ಸತ್ತೋಗ್ಬಿಟ್ಟು ಮರಿಗಳು. ಅವೆಲ್ಲ ಈಗ ಗೊತ್ತಾಗ್ತಾ ಇದೆ ನನಗೆ, ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು ಹೇಳೋದು ಒಂದು 3 ತಿಂಗಳು ಒಂದೇ ಶೆಡ್ಡಿಗೆ ಆದಷ್ಟು ಅವ್ರನ್ನ ಪರಿಚಯ ಮಾಡ್ಕೊಂಡು ಡೇ ಬೈ ಡೇ ವಿಸಿಟ್ ಮಾಡಿ ಒಂದು 10 ಮರಿಗಳು ನಾವು ಪಾಯಿಂಟ್ ಔಟ್ ಮಾಡಿ ಅದು ಹೆಂಗೆ ಗ್ರೋತ್ ಬರ್ತಾ ಇದೆ, ಅದಕ್ಕೇನು ಸಮಸ್ಯೆ ಆಗ್ತಾ ಇದೆ, ಯಾವ್ದು ಸಪ್ಪೋಗಿದೆ, ಯಾವುದು ಹುಷಾರಿಲ್ಲ, ಅದಕ್ಕೇನು ಮೆಡಿಸಿನ್ ಏನು ಕೊಡ್ತಾರೆ ಅಂಥವೆಲ್ಲ ಸ್ವಲ್ಪ ತಿಳ್ಕೊಂಡ್ರೆ ನನ್ನ ಪ್ರಕಾರ ಈಗ ಅವರು 40 ಮರಿ ತಂದಾಗ 2 ಮರಿ ಸಾಯೋದೇನಿರುತ್ತಲ್ಲ, 7,000 8,000 ಇದೆ. ಈಗ 14,000 ಸೇವ್ ಆಗುತ್ತೆ ಅವ್ರಿಗೆ. ಅಂದರೆ 2 ತಿಂಗಳು ಅಲ್ಲಿ 2 ತಿಂಗಳದ್ದು ಪ್ರಾಫಿಟ್ ಅಲ್ಲಿ ಬರುತ್ತೆ. ಅವರು ವೆಯ್ಟ್ ಮಾಡಿದ್ಕು ಆ ಮರಿನ ಸಾಯಕ್ಕೆ ಬಿಡೋದಿಲ್ಲ. ಬೇರೆ ಕಡೆ ಅಬ್ಸರ್ವ್ ಮಾಡಿದ್ರಿಂದ ಗೊತ್ತಾಗಿರುತ್ತೆ ಅವರಿಗೆ, ಓಕೆ ಈ ಥರ ಇದಕ್ಕೆ ಈ ಪ್ರಾಬ್ಲಮ್ ಇದೆ, ಈ ಮೆಡಿಸಿನ್ ಕೊಡಬೇಕು ಅಂತ. ಆವಾಗ ಮರಿಗಳು ಲಾಸ್ ಆಗಲ್ಲ, ಯೂಸ್ ಆಗುತ್ತೆ ಅಂತ. ಇದು ನನ್ನ ಭಾವನೆ. ಸರ್ ಕೊನೆಯದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ ಕೊಡ್ತೀರಾ ಸರ್? ಅವರಿಗೆ ಮೇಜರಾಗಿ ಬರೀ 10 ದಿನ 15 ದಿನ ತಿಂಗಳ ತನಕ ಮಾತ್ರ ಅಲ್ಲ, ಕಂಟಿನ್ಯೂ ಆಗಿ ಇಂಟ್ರೆಸ್ಟ್ ಇರಬೇಕು, ಅವರಿಗೆ ಜವಾಬ್ದಾರಿ ಇರಬೇಕು, ಅವರ ಬುದ್ಧಿವಂತಿಕೆ ಮೇಲೆ ಅವ್ರು ಮಾಡ್ಕೊಂಡು ಹೋಗಬೇಕು. ಆಮೇಲೆ ಆಳುಗಳಿದ್ದರೆ ಆಳುಗಳು ಅವರು ಎಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು, ನಮ್ಮದೇನಿದೆ ನಮ್ಮ ಪ್ರಕಾರ ನಾವು ಮರಿಗಳು ಅಬ್ಸರ್ವ್ ಮಾಡ್ತಾ ಇರಬೇಕು, ತಿಳಿಸ್ತಾ ಇರಬೇಕು. ಕೆಲವೊಂದು ಟೈಮ್ ಅವರಿಗೂ ಗೊತ್ತಾಗಿರಲ್ಲ, ನಮಗೆ ಗೊತ್ತಾಗ್ತಾ ಇರುತ್ತೆ ಅಪ್ರೂಪಕ್ಕೆ ಬರೋದ್ರಿಂದ. ಅವ್ರು ಎನಿ ಟೈಮ್ ಇರ್ತಾರೆ, ಎಲ್ಲ ಮರಿಗಳು ನಾರ್ಮಲ್ ಆಗಿದ್ದಾವೆ ಅಂತ ಅಂದ್ಕೊಳ್ತಿರ್ತಾರೆ. ನಾವು ಅಪ್ರೂಪಕ್ಕೆ ವಿಸಿಟ್ ಮಾಡ್ತಾ ಇರೋದ್ರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಏನಾದ್ರು ಡಿಫ್ರೆನ್ಸ್ ಇದ್ದರೆ. ಆ ಥರ ನಮ್ಮ ಬುದ್ಧಿವಂತಿಕೆ, ನಮ್ಮ ಶ್ರಮ ನಮಗೆ ಫಲ ಕೊಟ್ಟೆ ಕೊಡುತ್ತೆ.